ಹೇ ಎವ್ರಿವಾನ್, ಸ್ನೇಹಿತರೆ, ಬೆಳಗ್ಗೆನೇ ಲಾಲ್ಬಾಗ್ ಹೋಗಿದ್ವಿ. ಅಲ್ಲಿ ನೋಡಿದರೆ ಕಾಸ್ಮೋಸ್ ಹೂ ಮೇಲೆ ನೋಡಿ ತುಂಬಿ ಜೇನುಹುಳ ಇದೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಗೊತ್ತಾ. ಈ ಥರ ಸುಂದರವಾದ ದೃಶ್ಯ ನೋಡ್ತಾ ಇದ್ರೆ ಮುಂದೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಈ ಸುಂದರವಾದ ಹೂವಿನ ಹೆಸರು ಕಾಸ್ಮೋಸ್ ಅಂತ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಲ್ಲಿಗೆ ಗಿಡದಲ್ಲಿ ಹೂ ಎಲ್ಲ ಬಿಡೋಕ್ಕೆ ಶುರು ಆಗಿದೆ. ನಾನು ಅರಳಿರೋ ಅಂತ ಹೂಗಳನ್ನ ತಗೊಳ್ತೀನಿ. ಬೆಳಗ್ಗೆನೇ ಹೂವೆಲ್ಲ ಹಾರಿಸ್ಕೋಬೇಕು, ಇಲ್ಲಾಂದರೆ ಬಿಸಿಲು ಬರ್ತಾಯಿದ್ರೆ ಸ್ವಲ್ಪ ಡಲ್ ಆಗುತ್ತೆ. ಇನ್ಮೇಲೆ ದಿನಾಗಲೂ ಜಾಸ್ತಿ ಹೂವನ್ನೇ ನೋಡೋಕ್ಕೆ ಸಿಗುತ್ತೆ. ಮಲ್ಲಿಗೆ ಹೂವು ನನ್ನ ಹತ್ರ ಸುಮಾರು ವೆರೈಟಿ ಇದೆ. ಕಮ್ಮಿ ಅಂದರೂ ಒಂದು 10ರಿಂದ 12 ಗಿಡಗಳಂತೂ ಇದ್ದಾವೆ. ಯಾವ ಗಿಡ ಕಟಿಂಗ್ಸಿಂದ ಗ್ರೋ ಮಾಡಿರ್ತೀನಲ್ಲ ಅದಂದರೆ ನಂಗೆ ಭಾಳನೇ ಇಷ್ಟ. ಒಂದೇ ಒಂದು ಕಡ್ಡಿ ನೆಟ್ಟಿರ್ತೀನಿ, 2-3 ವರ್ಷಕ್ಕೆ ಅದು ಒಳ್ಳೆ ಗಿಡ ಆಗುತ್ತೆ. ಇದ್ರ ಘಮ ಅಂತೂ ಸೂಪರ್ ಆಗಿದೆ. ಅಮರಿಲಿಸ್ ಹೂ ಅಷ್ಟು ಚೆನ್ನಾಗಿ ಬಿಟ್ಟಿತ್ತಲ್ಲ, ಒಂದೊಂದೇ ಒಣಗಕ್ಕೆ ಶುರು ಆಯಿತು. ಇದನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಲಿಲ್ಲ ಅಂದರೆ ಉಳ್ದಿರೋ ಹೂ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಈಗ ಉಳ್ದಿರೋ ಮೊಗ್ಗೆಲ್ಲ ಇದೆಯಲ್ಲ ಅದೆಲ್ಲ ಅರಳಕ್ಕೆ ಶುರು ಆಗುತ್ತೆ. ಗ್ರೋತ್ ಅಂತೂ ಬೇಗ ಆಗುತ್ತೆ. ನೋಡಿ ಏನು ಸೈಜ್ ಬಂದಿದೆ, ಇವತ್ತೇ ಅರಳುತ್ತೆ. ಅರಳ್ತಾ ಇರೋ ಅಂಥ ಹೂ ನೋಡೋದೇ ಒಂದು ಖುಷಿ. ನಿನ್ನೆ ತಾನೇ ವಾಟರ್ಲಿಲ್ಲಿ ಒಂದು ಮೊಗ್ಗು ನೋಡಿದೆ, ಅದು ನೋಡಿದ್ರೆ ಅಲ್ಲೇ ಇಷ್ಟು ಸೈಜ್ ಬಂದಿದೆ, ಇವತ್ತೇ ಅರಳುತ್ತೆ. 9 ಗಂಟೆಗೆ ಕರೆಕ್ಟಾಗಿ ಮೊಗ್ಗು ಅರಳಕ್ಕೆ ಶುರು ಆಗುತ್ತೆ. 9:15 ಅಷ್ಟರಲ್ಲಿ ಫುಲ್ ಅರಳುತ್ತೆ. ಮಂಗಳವಾರ ದಿನ ಈ ಹೂ ನೋಡ್ತಾ ಇದ್ರೆ ಮಹಾಲಕ್ಷ್ಮಿ ನೋಡೋ ಥರ ಸಂತೋಷ ಆಗ್ತಾ ಇದೆ ಅಲ್ವಾ. ಮೊದಲನೇ ಸಲ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಎದ್ದು ಕಾಣಿಸ್ತಾ ಇದೆ. ಇದು ಅಷ್ಟೇ, ಪಾಲಿನೇಟರ್ಸ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಮಾರನೇ ದಿನದ ವಿಡಿಯೋ. ಹೂಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಶಂಖಪುಷ್ಪಿ ಹೂ ಬಿಟ್ಟಿದೆ ನೋಡಿ. ಇವತ್ತು ಸೇಮ್ ರೊಟೀನ್. ಒಣಗಿರೋ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗಿರ್ತೀನಿ. ಮೊಗ್ಗಳು ನೋಡಿ, ಇದು ಅರಳುತ್ತೆ. ಪ್ಲುಮೇರಿಯಾ ಗಿಡ ಡಾರ್ಮೆನ್ಸಿ ಪೀರಿಯಡಿಂದ ಹೊರಗಡೆ ಬರ್ತಾ ಇದೆ ನೋಡಿ, ಎಲೆಗಳಿಂದ ಹೇಗೆ ತುಂಬ್ಕೋತಾ ಇದೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.